ಸೊ ಈಗ 1990s ಅಂತ ಟೈಟಲ್ ಇಟ್ಟಿದ್ದೀರಾ ಸಿನಿಮಾಗೆ, ಏನು ಎಕ್ಸಾಕ್ಟ್ ಕಾರಣ? ಆ ಸ್ಕ್ರಿಪ್ಟ್ ಆಲ್ಮೋಸ್ಟ್ 90s ಸ್ಟ್ರಕ್ಚರಲ್ಲೇ ಇತ್ತು, ಅಲ್ಲೆಲ್ಲೂ ಮೊಬೈಲ್ಸ್ ಕಾಣಿಸ್ತಾ ಇರಲಿಲ್ಲ. ಸರ್ ಆ್ಯಕ್ಚುಲಿ ಟ್ರೈಲರ್ ನೋಡುವಾಗ ವಿಜುವಲ್ ಕ್ವಾಲಿಟಿ ಇಟ್ ಈಸ್ ಸ್ಟನ್ನಿಂಗ್ ಅಂತಾನೆ ಹೇಳಬೇಕು. ಆ್ಯಕ್ಚುಲಿ ಒಂದೊಂದು ಲೊಕೇಶನ್ ಒಂದು ಸೀನ್ ಅಂತ ಪ್ಲಾನ್ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಮಾಡಿದ್ವಿ. ಏನೆಲ್ಲ ಅಂದರೆ ಆ ಒಂದು ಟೈಮಿಗೆ ಹೋದಂಗೆ ಆಗುತ್ತಾ ನಮಗೆ ಎಕ್ಸಾಕ್ಟ್ ಆಗಿ ಹೇಗೆ ಅಂತ? ನಾವು ಲವ್ ಅಂತ ಬಂದರೆ ಬ್ರ್ಯಾಂಡ್ ಕಾಣಿಸ್ತಾ ಇದೆ 90s ಅಲ್ಲ ಸರ್. ಅಂಥದ್ದೇನಿರೋ ಸ್ಪೆಷಾಲಿಟಿ ಇರುತ್ತೆ ಈ ಸಿನಿಮಾದಲ್ಲಿ? ನಮ್ದು ಲವ್ ಫೀಲ್ ಆಗಿದ್ದಾಗ ರ್ಯಾಶ್ ಆಗಿರುತ್ತೆ. ಪ್ಯಾನ್ ಇಂಡಿಯಾ ಅಪೀಲ್ ಆಗುವಂತಹ ಯೂನಿವರ್ಸಲ್ ಕಾನ್ಸೆಪ್ಟ್ ಏನಿರುತ್ತೆ ಈ ಸಿನಿಮಾದಲ್ಲಿ? ಅದು ಒಳಗಡೆ ಹೋಗ್ತಾ ಹೋಗ್ತಾ ಅದು ಮನುಷ್ಯರ ಜೊತೆ ಆಟ ಆಡಕ್ಕೆ ಶುರು ಮಾಡುತ್ತೆ ಸಿನಿಮಾ. ಸೊ ನೇಚರ್ ಕೂಡ ಒಂದು ಪಾತ್ರ ಸಿನಿಮಾದಲ್ಲಿ. ನೇಚರ್ 100% ಪಾತ್ರ ಸರ್. ನನ್ನ ಜೊತೆ ಬರ್ತೀಯಾ ಅಲ್ಲ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಫೆಬ್ರವರಿ 28ನೇ ತಾರೀಕು 90ರ ದಶಕದ ಗತ ವೈಭವವನ್ನು ನಾಪಿಸುವಂತಹ ಒಂದು ಸಿನಿಮಾ ಬರ್ತಾ ಇದೆ. ಸಿನಿಮಾದ ಹೆಸರು 1990s ಅಂತ. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಸಿನಿಮಾದ ನಿರ್ದೇಶಕರಾದಂತಹ ನಂದಕುಮಾರ್ ಅವರು ಹಾಗೆಯೇ ಸಿನಿಮಾಟೋಗ್ರಫರ್ ಆದಂತಹ ಹಾಲೇಶ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ಬರಿಗೂ ಕೂಡ. ಸೊ ಟ್ರೈಲರ್ ಮತ್ತು ಟೀಸರ್ ಮತ್ತು ಸಾಂಗ್ಸ್ ಎಲ್ಲ ನೋಡುವಾಗ ಟಾಪ್ ನಾಚ್ ವಿಜುವಲ್ಸ್ ಮತ್ತು ನರೇಷನ್ ವೈಸ್ ಆಗಿರಬಹುದು ತುಂಬಾ ಅಂದರೆ ಹೊಸ ತಂಡ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ. ತುಂಬಾ ನುರಿತ ಒಂದು ತಂಡ, ಏನೋ ಒಂದು ಹೊಸ ಪ್ರಾಡಕ್ಟ್ ಜೊತೆಗೆ ಹೊಸ ಒಂದು ಕಾನ್ಸೆಪ್ಟ್ ಜೊತೆಗೆ ಬರ್ತಿದ್ದೀರಾ ಅಂತ ಅನ್ನಿಸ್ತು ಆ್ಯಕ್ಚುಲಿ ನನಗೆ ಪರ್ಸ್ನಲಿ ನೋಡಿದಾಗ. ಸೊ ಟ್ರೈಲರ್ಗೆ ಮತ್ತು ಟೀಸರ್ಗೆ ಮತ್ತು ಹಾಡುಗಳಿಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಜನಗಳಿಗೆಲ್ಲ ಟ್ಯಾಂಕ್ಸ್ ಹೇಳ್ತಾ ಇದೀವಿ ಸರ್. ಎಲ್ಲ ಒಂದು ಟೀಮ್ ಸೇರ್ಕೊಂಡು ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ವಿ. ಅದಕ್ಕೆ ಈ ಥರ ಸಪೋರ್ಟ್ ಸಿಗುತ್ತೆ ಅಂತ ನಾವು ಮಾಡಿಲ್ಲ. ಒಂದು ಥರ ಇದೆ ಸರ್. ಓಕೆ, ಆ ವಿಜುವಲ್ಸ್ ಎಲ್ಲ ಏನೇ ಕಾಣಿಸ್ತಾ ಇದೆ ಅಂದ್ರೂ ಸರದ್ ಕರೆಕ್ಟ್ ಪ್ರಭಾವ ಆದರೆ ಫುಲ್ 100% ಅವ್ರದ್ದು ಇದಿದೆ ಸರ್. ಹೌದು. ಸೊ ಈಗ 1990s ಅಂತ ಟೈಟಲ್ ಇಟ್ಟಿದ್ದೀರಾ ಸಿನಿಮಾಗೆ, ಏನು ಎಕ್ಸಾಕ್ಟ್ ಕಾರಣ? ಬಿಕಾಸ್ ಇಲ್ಲಿ ನೀವೊಂದು ಆ ಟ್ರೈಲರ್ಲ್ಲ ಸ್ಟಾರ್ಟಿಂಗ್ ವಾಯ್ಸ್ ಓವರ್ ಏನೋ ಬರುತ್ತಂದರೆ ಏನೋ ಮನುಷ್ಯತ್ವವನ್ನು ಮೀರಿದ ಕೆಲವೊಂದಷ್ಟು ಸತ್ಯಗಳು ಅದೆಲ್ಲ ನಿಮ್ಮನ್ನು ತೋರಿಸೋದಕ್ಕೆ ಅಣಿ ಆಗ್ತಾ ಇದ್ದೀವಿ, ಕಾಡುವಂತಹ ಒಂದು ಸಿನಿಮಾ ಆ ಥರದ್ದೆಲ್ಲ ಅಂತ. ಅದು ಬರುತ್ತೆ, ಲವ್ ಸ್ಟೋರಿ ಬರುತ್ತೆ, ಕೆಲವು ಆ್ಯಕ್ಷನ್ ಬ್ಲಾಕ್ಸ್ ಕೂಡ ಇದೆ. ಸೊ ಓವರ್ ಆಲ್ ಆಗಿ ಯಾಕೆ ಈ ಸಿನಿಮಾಗೆ ಈ ಒಂದು ಸಿನಿಮಾ ಟೈಟಲ್ ಇಟ್ಟಿದ್ದೀರಾ, ಪ್ಲಸ್ ಏನೆಲ್ಲ ತೋರ್ಸೋಕೆ ಹೊರಟಿದ್ದೀರಾ ಈ ಸಿನಿಮಾದಲ್ಲಿ ಅಂತ? ಸರ್ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಸ್ಕ್ರಿಪ್ಟ್ ಇಟ್ಟಾಗ ಬೇರೆ ಟೈಟಲ್ ಇತ್ತು ಸರ್. ಅದು ಸ್ಕ್ರಿಪ್ಟ್ ನರೇಷನ್ ಆಗ್ತಾ ಆಗ್ತಾ ಆ ಸ್ಕ್ರಿಪ್ಟ್ ಬಂದು 90sಗೆ ಸಖತ್ ಹೋಲಿಕೆ ಇತ್ತು. ಅದ್ರ ಕೂಡ ಎಲ್ಲೂ ಏನಿತ್ತು ಮೊದಲು ಟೈಟಲ್? ನೆನಪುಗಳು ಅಂತ ಇಟ್ಟಿದ್ವಿ ಸರ್. ನೆನಪುಗಳು. ಓಕೆ. ಅದೇನಾಯ್ತು, ಆ ಸ್ಟ್ರಕ್ಚರ್ಗೆ ಚೆನ್ನಾಗಿ ಸಿಕ್ಕಿತ್ತು. ಆ ಟೈಮಲ್ಲಿ ಅಷ್ಟೊತ್ತಿಗೆ ಸ್ವಲ್ಪ ಶೂಟ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಹೋಗೋಣ ಅಂತ ಸ್ವಲ್ಪ ಎಲ್ಲ ಪ್ಲಾನ್ ನಡೀತಾ ಇತ್ತು. ಅವಾಗ ಅದಕ್ಕೊಂದು ಒಳ್ಳೆ ಟೈಟ್ಲ್ ಬೇಕಲ್ಲ, ಯಾಕಂದ್ರೆ ನಾವು ಎಲ್ಲಾ ಭಾಷೆಗೂ ಶೂಟ್ ಆಗತ್ತರದ್ದು ಒಂದು ಜಾನರ್ ಚೆನ್ನಾಗಿರುತ್ತೆ. ಇವಾಗ KGF ಅವ್ರು ಒಂದೇ ಸ್ಟ್ರಕ್ಚರ್ ಅಲ್ಲಿ ಹೋದ್ರು, ಅಂದ್ರೆ ಚೇಂಜ್ ಓವರ್ ಮಾಡಿದ್ರೆ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ ಅಂತ. ಆಮೇಲೆ ಟೀಮ್ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಸ್ಕ್ರಿಪ್ಟ್ ಒಂದ್ಸರಿ ನರೇಷನ್ ಮಾಡ್ಕೊಂಡ್ವಿ. ಆ ಸ್ಕ್ರಿಪ್ಟ್ ಆಲ್ಮೋಸ್ಟ್ 90s ಸ್ಟ್ರಕ್ಚರ್ ಅಲ್ಲೇ ಇತ್ತು, ಅಲ್ಲೆಲ್ಲೂ ಮೊಬೈಲ್ಸ್ ಕಾಣಿಸ್ತಾ ಇರಲಿಲ್ಲ, ಕೆಲವೊಂದೆಲ್ಲ ಇವಾಗಿಂದೇನು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು 90s ನಾವು ಲವ್ ಅಂತ ಬಂದ್ರೆ ಬ್ರ್ಯಾಂಡ್ ಕಾಣಿಸ್ತಾ ಇದೆ 90s ಅಲ್ಲ ಸರ್. ಅದನ್ನೆಲ್ಲ ಹೇಳೋರು ಸರಿ ಚೆನ್ನಾಗಿತ್ತಲ್ಲ ಇದನ್ನೇ ಟ್ರೈ ಮಾಡೋಣ ಅಂತ ಎಲ್ಲ ಮಾತಾಡಿದಾಗ 90s ಇಟ್ರೆ ಸ್ವಲ್ಪ ನೆಗೆಟಿವ್ ಇದು ಮಾಡ್ತಾರೆ ಅಂದ್ಬಿಟ್ಟು 1990s ಇಡೋಣ ಅಂತ ಪ್ಲಾನ್ ಆಗಿ ಅದೋಗಿ ಎಲ್ಲ ಟೀಮ್ ಎಲ್ಲ ಓಕೆ ಮಾಡಿದ್ಮೇಲೆ ಕಟ್ಕೊಂತೀವಿ ಸರ್. ಓಕೆ ಸರ್, ಆ್ಯಕ್ಚುಲಿ ಟ್ರೈಲರ್ ನೋಡುವಾಗ ವಿಜುವಲ್ ಕ್ವಾಲಿಟಿ ಇಟ್ ಈಸ್ ಸ್ಟನ್ನಿಂಗ್ ಅಂತಲೇ ಹೇಳಬೇಕು ಆ್ಯಕ್ಚುಲಿ. ಬಿಕಾಸ್ ನಾವೀಗ ಆಸ್ ಅನ್ ಆಡಿಯನ್ಸ್ ಇದು ಹೊಸ ತಂಡ ಅಂತಲೇ ನಾವು ಟ್ರೈಲರ್ ನೋಡ್ತೀವಿ ಓಪನ್ ಮಾಡಿದಾಗ. ತುಂಬ ಚೆನ್ನಾಗಿ ಮಾಡಿದಾರಲ್ಲ, ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸೌಂಡ್ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈಗ 90s ಸಿನಿಮಾಗೆ ಆ್ಯಕ್ಚುಲಿ ಡೀಟೇಲಿಂಗ್ ಬಹಳ ಮುಖ್ಯ ಆಗುತ್ತೆ. ಈಗ ಅವ್ರು ಹೇಳಿದ್ರು ಒಂದೇನೋ ಫೋನ್ ಅಥವಾ ಆ ಥರದ್ದೆಲ್ಲ, ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ, ಆ ಥರದ ಕೆಲವೊಂದಷ್ಟು ವಿಷಯಗಳನ್ನು ತೋರಿಸ್ಬೇಕಾಗಿರುತ್ತೆ. ಪ್ಲಸ್ ನಿಮಗೆ ಆ್ಯಸ್ ಎ ಸಿನಿಮಾಟೋಗ್ರಫರ್ ಆಗಿ ಈ ಒಂದು ಸಿನಿಮಾ ಅಂದರೆ ವಿಜುವಲೈಸ್ ಮಾಡ್ಕೊಳ್ಳುವಾಗ ಲೈಟಿಂಗ್ ವಿಷಯ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲಿ ಯಾವ ರೀತಿ ಚಾಲೆಂಜಸ್ ಇತ್ತು, ಏನೆಲ್ಲ ಅಂದರೆ ಆ ಒಂದು ಟೈಮಿಗೆ ಹೋದಂಗೆ ಆಗುತ್ತಾ ನಮಗೆ ಎಕ್ಸಾಕ್ಟ್ ಆಗಿ ಹೇಗೆ ಅಂತ? ಇದು 100% ಆ ಥರ ಇದೆ ಸರ್. ಯಾಕೆಂದ್ರೆ ಇದರಲ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಮೊದಲನೇದಾಗಿ ನಾನು ಕಾಂಪ್ರಮೈಸ್ ಆದ್ರೆ ನಂದು ಬಿಡ್ತಾ ಇರಲಿಲ್ಲ. ಇಲ್ಲ ಇದು ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಬರ್ತಾ ಇದೆ ಸರ್. ಇಡೀ ಓವರ್ ಆಲ್ ಕರ್ನಾಟಕ ಸುತ್ತಿದೆ ಸರ್ ಲೊಕೇಶನ್. ಒಂದು ಲೊಕೇಶನ್ ಅಲ್ಲೂ ನಾವು ರೀಶೂಟು ಆ ಥರ ಏನು ಮಾಡಿಕೊಂಡಿಲ್ಲ. ಒಂದೊಂದು ಲೊಕೇಶನ್ ಒಂದು ಸೀನ್ ಅಂತ ಪ್ಲಾನ್ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಮಾಡಿದ್ದು ಸರ್. ಸೂಪರ್ ಆಗಿ ಬಂದಿದೆ. ಓಕೆ. ಸೊ ಅಂದ್ರೆ ನಿಮಗೆ ಏನೇನು ಚಾಲೆಂಜಸ್ ಇತ್ತು ಅಂತ? ಇತ್ತು ಸರ್ 90s ಅಂತ ಅಂದ್ರೆ ಈಗ ಯಾವ್ದನ್ನು ತೋರ್ಸಂಗಿಲ್ಲ. ಈಗಿನ ಪ್ರೆಷರಲ್ಲಿ ಏನಿದೆಯೋ ಅದನ್ನ ಯಾವ್ದೋ ಒಂದು ವೆಹಿಕಲ್ ಆಗಿರ್ಲಿ, ಫ್ರೇಮ್ ಅಲ್ಲಿ ಯಾವ್ದು ಬರಬಾರ್ದು, ಒಂದು ಕಾಸ್ಟ್ಯೂಮ್ ಆಗಿರ್ಲಿ, ಪ್ರತಿಯೊಂದು ಇತ್ತು. ಬಟ್ ಬಹಳ ಚೆನ್ನಾಗಿ ಮಾಡ್ಕೊಡ್ರು ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಂದು ಆಗ್ಲಿ ಸಪೋರ್ಟಿಂಗ್ ಇತ್ತು, ಮಾಡಿದ್ವಿ ಸರ್. ಅದೇ ಸೆಟ್ಗಿಂತ ಜಾಸ್ತಿ ನ್ಯಾಚುರಲ್ ಅಂದ್ರೆ ಇದೆ ಇತ್ತಾ, ಹೇಗಿತ್ತು ಅಂತ? ನಮ್ಗೆ ಸೆಟ್ ಅಂದ್ರೆ ಆ ಬಜೆಟ್ ಇರಲ್ಲ ಸರ್. ನಮ್ಗೆ ನಮ್ಮ ಹೊಸ ಸಿನಿಮಾಗಳು ಅಂದ್ರೆ ಬಜೆಟ್ ಇದೆ, ನಮ್ದ್ರಲ್ಲಿ ಸಿನಿಮಾ ಕಾಣುತ್ತೆ. ಬಟ್ ಅದರ ಸೆಟ್ಗಿಂತ ಅದು ಮಾಡಿರ್ತಾರೆ ನ್ಯಾಚುರಲ್ ಲೊಕೇಶನ್ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಮಾಡಿದ್ವಿ.
ಕರೆಕ್ಟ್. ಇನ್ನು ಆ್ಯಕ್ಚುಲಿ ಈಗ ಹೀರೋ ಮತ್ತು ಹೀರೋಯಿನ್ ಆಯ್ಕೆ ವಿಚಾರವಾಗಿ ನೋಡೋದಾದರೆ ಇಬ್ಬರು ಫ್ರೆಶ್ ಫೇಸಸ್ ಎಗೇನ್. ಅಂದರೆ ಹೆಂಗೆ ಸೆಲೆಕ್ಷನ್ ಆಯಿತು? ಬಿಕಾಸ್ ಈಗ ನಾವೀಗ ಟ್ರೈಲರ್ ನೋಡುವಾಗ ತುಂಬ ಒಳ್ಳೆ ಬಜೆಟ್ ಇರುವಂತಹ ಸಿನಿಮಾನೇ ಅಂತ ಅನಿಸುತ್ತೆ. ಪ್ರೊಡ್ಯೂಸರ್ನೆಲ್ಲ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ? ಜೊತೆಗೆ ಹೊಸಬ್ರೇ ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಯಾರಾದರೂ ಬೇರೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ನ ಫಸ್ಟ್ ಅಪ್ರೋಚ್ ಮಾಡಿದ್ರೆ ಹೇಗೆ ಅಂತ? ಇಲ್ಲ ಸರ್, ಹೊಸಬ್ರೇ ಫುಲ್ ಅಂದ್ರೆ ಒಂದು ಸಣ್ಣ ಕ್ಯಾರೆಕ್ಟರ್ ಇಂದ ಹಿಡಿದು ಎಲ್ಲ ದೊಡ್ಡ ಕ್ಯಾರೆಕ್ಟರ್ ಎಲ್ಲರೂ ಹೊಸಬ್ರೇ ಬೇಕು ಅನ್ನೋ ಕಾರಣ ಬಂದು ಅಂದ್ರೆ ಮೈಂಡಲ್ಲಿ ಸಿಂಕ್ ಆಗಿತ್ತು. ಅಂದ್ರೆ ಈಗ ಮುಂದಕ್ಕೆ ಆದ್ರೆ ಮಾಡೋಣ ಅಂತ ಅದು ಆಚೆ ಹೋಗೋದಕ್ಕೆ ಸರ್. ಅದು ಯಾಕಂದ್ರೆ ನಾವಿಲ್ಲಿ ಒಂದು ಬೋಲ್ಡ್ಸ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ ಸರ್. ಫುಲ್ ಬೋಲ್ಡ್ ಇಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ಅವಾಯ್ಡ್ ಮಾಡಿನೇ ಶೂಟ್ ಮಾಡಿದ್ದಾರೆ. ಅಂದ್ರೆ ನಾವು ತೆಲುಗಲ್ಲಿ ಹಾಕಿದ್ರೆ ತೆಲುಗು ಸಿನಿಮಾನೇ ಅನ್ಬೇಕು, ತಮಿಳು ಸಿನಿಮಾ ಅನ್ಬೇಕು. ಅಪ್ಪಟ ಕಾಣ ಸಿನಿಮಾ ಇದು, ಅದರ ಡೌಟ್ ಇಲ್ಲ. ಅದೇ ಅಲ್ಲಿ ಹೋದ್ರೆ ನಾವು ಅದೇ ಸಿನಿಮಾನೇ ಅನ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಂದ ಆರ್ಟಿಸ್ಟ್ ಯಾರಾದ್ರೂ ಕಾಣಿಸ್ಕೊಂಡಾಗ ಈ ಸಿನಿಮಾ ಇವರು ಅನ್ನೋ ಚಾನ್ಸ್ ಇರುತ್ತೆ ಅಂತ ಎಲ್ಲ ಹೊಸಬ್ರ ಮೇಲೆನೆ ಫೋಕಸ್ ಆದ್ವಿ ಸರ್. ನಮ್ಮ ಅದೃಷ್ಟಕ್ಕೆ ಒಳ್ಳೊಳ್ಳೆ ಪರ್ಫಾರ್ಮರ್ಸ್ ಇರ್ತಿದ್ರು, ಅವ್ರ ಪರ್ಫಾರ್ಮೆನ್ಸ್ ಅವರೇ ಮಾಡ್ಕೊಂಡ್ರು. ಯಾಕಂದ್ರೆ ನಾವು ಎಕ್ಸ್ಪ್ರೆಷನ್ ಮೇಲೆ ಯಾವ್ದು ಜಾಸ್ತಿ ವರ್ಕ್ ಮಾಡಿಲ್ಲ. ಅದರಿಂದ ಏನೇ ಕ್ರೆಡಿಟ್ ಅವ್ರ ಎಕ್ಸ್ಪ್ರೆಷನ್ ಚೆನ್ನಾಗಿ ವರ್ಕೌಟ್ ಆಗಿದ್ರು ಅದಕ್ಕೆ ಅವರೇ ಕಾರಣ. ಕರೆಕ್ಟ್. ಬಟ್ ವೈ ಪ್ಯಾನ್ ಇಂಡಿಯಾ? ಅಂದರೆ ಕನ್ನಡ ನೆಲದ ಸಿನಿಮಾ ಥರ ಇದು ಅನ್ನಿಸ್ತಾ ಇದೆ ನೋಡುವಾಗ. ಕನ್ನಡ ನೆಲದವರಿಗೆ, ಕನ್ನಡ ಸಿನಿಮಾಗಳನ್ನು ನೋಡಿದವರಿಗೆ ಕನೆಕ್ಟ್ ಆಗೋ ಥರ ಇದೆ. ಬಟ್ ಪ್ಯಾನ್ ಇಂಡಿಯಾ ಅಪೀಲ್ ಆಗುವಂತಹ ಯೂನಿವರ್ಸಲ್ ಕಾನ್ಸೆಪ್ಟ್ ಏನಿರುತ್ತೆ ಈ ಸಿನಿಮಾದಲ್ಲಿ ಅಂತ? ಅಂದ್ರೆ ಇದು ಟೋಟಲ್ ಪ್ಯಾಕೇಜ್ ಇದೆ ಸರ್. ನಮ್ಗೆ ಇವಾಗ ಕಾಂತಾರ ಇವೆಲ್ಲ ಇಟ್ಟಾದಾಗ ಅವ್ರು ಒಂದ್ ಕಡೆ ಮಾಡ್ತೀನಿ ಅಂತ ಮಾಡಿದ್ರು, ಆಮೇಲೆ ಅದು ಹೋಗಿದ್ ರೀತಿ ಇದೆಲ್ಲ ಅಂದ್ರೆ ಅದನ್ನ ಇನ್ಸ್ಪಿರೇಷನ್ ಅಲ್ಲ ನಮ್ಗೆ. ಅಂದ್ರೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಒಂದು ಟೈಟ್ ಆಗಿತ್ತು ಅಂತಂದ್ರೆ ಎಲ್ಲಿ ಬೇಕೋ ನಾವು ಫೋಕಸ್ ಮಾಡ್ಬೋದು ಅಂತ ಒಂದಂತ. ಅಂದ್ರೆ ಕಾನ್ಸೆಪ್ಟ್ ಕೊಟ್ಟಿದ್ದು ಕಾನ್ಫಿಡೆನ್ಸ್ ಸರ್. ಅದು ಬೆಳೀತಾ ಅದು ಬರ್ತಾ ಟೈಟ್ನೆಸ್, ಆ ಸೌಂಡ್ ಡಿಸೈನಿಂಗ್ಸ್ ಆಗ್ಲಿ, ಆಮೇಲೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಗ್ಲಿ, ಸರ್ದು ವಿಜುವಲ್ಸ್ ಆಗ್ಲಿ, ಎಲ್ಲ ಆಡ್ ಆಗ್ತಾ ಇಲ್ಲ ಬ್ರಾಡಾಗ್ ಐತೆ ಇದು, ಎಲ್ಲರಿಗೂ ಅಪ್ರೋಚ್ ಮಾಡ್ಬೋದು. ಅಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಅದು ಅಟ್ಲೀಸ್ಟ್ ಅಪ್ರೋಚ್ ಮಾಡಿ ಹೋಗ್ಬೋದು ನಾವು ಅಂತ ಕಂಟೆಂಟ್ ಕೊಟ್ಟಿದ್ದು ಕಾನ್ಫಿಡೆನ್ಸ್ ಸರ್. ಹೀರೋ ಹೀರೋಯಿನ್ ಹೇಳ್ತಿದ್ರು ಆಕ್ಚುಲಿ ನಿರ್ದೇಶಕರ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಈ ಸಿನಿಮಾದಲ್ಲಿ ಇರುತ್ತೆ ಅಂತ. ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಇವು ಅಂದ್ರೆ ಈ ಸಿನಿಮಾದ ಕಥೆ ಅಥವಾ ಹೇಗೆ? ಅಲ್ಲ ಸರ್, ಅದು ನಾವು ಅಂದ್ರೆ ಶೂಟ್ ಆಗಿರೋ ರೀತಿ ಬಂದು ನೋಡಿದಾಗ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ ಸರ್. ಇದು 100% ಇಮ್ಯಾಜಿನೇಷನ್. ಅಂದ್ರೆ ಇದು ಸ್ವಲ್ಪ ಆಡ್ ಆಗಿದೆ. ಅಂದ್ರೆ ಊರು ಏರಿಯಾಗಳಾಗ್ಲಿ, ಊರು ಅದು ನಾವು ಬೆಳೆದ ರೀತಿ, ನಮ್ಮ ಊರೆಲ್ಲ ಇದೊಂದು ಕಾಂಟ್ರಾಸ್ಟ್ ಕ್ಯಾಸ್ಟ್ ಇದಾಗ್ಲಿ, ಆಮೇಲೆ ಎಲ್ಲದನ್ನು ಅಂದ್ರೆ ಒಂದ್ ಸ್ವಲ್ಪ ತಿಳಿಸ್ತಾ ಹೋಯ್ತು ಸರ್ ಅದು. ಅದಾದ್ಮೇಲೆ ಫ್ರೆಂಡ್ ಸರ್ಕಲ್, ಈ ಹಬ್ಬ ಹರಿದಿನಗಳು ಊರಲ್ಲಿ ಹೆಂಗ್ ಆಚರಣೆ ಮಾಡ್ತಾ ಇದ್ವಿ ನಾವು, ಆಮೇಲೆ ಇನ್ನೋಸೆನ್ಸ್ ಲವ್ ಎಲ್ಲ ಬಂದು ಸ್ಕ್ರಿಪ್ಟ್ ಇಂದಾನೆ ಬಿಲ್ಡ್ ಆಗಿದ್ದು. ಇನ್ ಮಿಕ್ಕಿದ್ರೆ ಸ್ವಲ್ಪ ಆಡ್ ಆಗಿದೆ ಸರ್. ನಿಮ್ಮ ಒಂದು ಕೆಲವೊಂದಷ್ಟು ಸಿನಿಮಾ ಇನ್ಫ್ಲೂಯೆನ್ಸಸ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನೀವು ಯಾವ ಥರದ ಸಿನಿಮಾಗಳನ್ನ ನೀವು ನೋಡ್ಕೊಂಡು ಬಂದಿದ್ದೀರಾ ಆ್ಯಕ್ಚುಲಿ? ಅಂದರೆ ನಿಮ್ಗೆ ಯಾವ ಥರ ಸಿನಿಮಾಗಳು ಇಷ್ಟ ಆಗುತ್ತೆ? ಬಿಕಾಸ್ ಈಗ 1990s ಅಂತ ಹಿಟ್ಟಿದ್ದೀರಾ, ಬಟ್ ಈಗ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನಿರೋದು ಅಂತಂದರೆ ಕನ್ನಡ ಚಿತ್ರರಂಗಕ್ಕೆ 2K ಕಿಡ್ಸ್ ಏನಿದಾರಲ್ಲ, ಸೊ ಅವ್ರಿಗೆ ಕನೆಕ್ಟ್ ಆಗುವಂತಹ ಸಿನಿಮಾಗಳು ಇನ್ನೂ ಬರಲಿಲ್ಲ ಆ್ಯಕ್ಚುಲಿ. ಇವಾಗ ಆ ಒಂದು ವಾಯ್ಡ್ ಇದೆ, ಸ್ಪೇಸ್ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ನನಗೆ ಆ್ಯಕ್ಚುಲಿ ಅದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಇನ್ಫ್ಲುಯೆನ್ಸಸ್ ಯಾವುದೆಲ್ಲ, ಸಿನಿಮಾ ಕಲಿಕೆ ಹೆಂಗಾಯ್ತು, ಜೊತೆಗೆ ಯಾವುದೆಲ್ಲ ಸಿನಿಮಾಗಳು ಇಷ್ಟ ಆಗ್ತವೆ ನಿಮಗೆ ಅಂತ? ಅದೇ ನಮಗೆ ಎಲ್ಲರೂ ತುಂಬಾ ಇಷ್ಟ ಸರ್. ಅಂದ್ರೆ ಅದ್ರ ಫೇವ್ರೇಟ್ ಅಂದ್ರೆ KV ರಾಜು ಸರ್, ಆಮೇಲೆ ಶಿವಮಣಿ ಸರ್, ಆಮೇಲೆ ಮಣಿರತ್ನ ಸರ್. ಅಂದ್ರೆ ಈ 3 ಜನದ ಇನ್ಫ್ಲುಯೆನ್ಸ್ ಇದ್ರ ಒಡೆ ಇದೆ ಸರ್. ಅಂದ್ರೆ KV ರಾಜು ಸರ್ ಅವರು ಒಂದು ಲವ್ ಸಿನಿಮಾನ ತಗೊಂಡೋಗ್ತಾ ಇದ್ದ ರೀತಿ, ಅದು ಆಮೇಲೆ ಆ ವಿಲನ್ಸ್ ಗಳನ್ನ ತೋರಿಸ್ತಾ ಇದ್ದ ರೀತಿ, ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಡ್ತಾ ಇದ್ದ ರೀತಿ, ಅವರು ಇದು ಬೆಳ್ಳಿ ಕಾಲದಲ್ಲಿ ಅಷ್ಟು ಪ್ಯೂರ್ ಲವ್ ಆದ್ರೂ ಅವರು ಅದು ಟ್ರೀಟ್ಮೆಂಟ್ ಮಾಡಿರೋ ರೀತಿ ನಮ್ಗೆ ಹೆವಿ ಫೋಕಸ್. ಅವ್ರದ್ದು ಒಲಿಯ ನೋಡೋದಾಗಿಂದ ಅವ್ರು ಫುಲ್ ಫ್ಯಾನ್ ಆಗ್ಬಿಟ್ಟೆ ನಾನು. ಅವ್ರು ತಗೊಂಡಾಗ ಜಾನರ್ ಅದನ್ನ ಇದ್ರೊಳಗೆ ಆಡ್ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಅದು ಟ್ರೀಟ್ಮೆಂಟ್ ಇದು ನಮ್ದು ಲವ್ ಫೀಲ್ ಆಗಿದ್ದಾಗ ರ್ಯಾಶ್ ಆಗಿರುತ್ತೆ ಆಪೋಸಿಟ್. ಯಾಕಂದ್ರೆ ಹಾರ್ಟ್ ಬೀಟ್ಸ್ ಕ್ಲಾಶ್ ಆದಾಗ ವೇರಿಯೇಷನ್ಸ್ ಆಗೋದಲ್ಲ ಸರ್. ಅಲ್ಲಿ ಸಾಫ್ಟ್ ಇದ್ದಾಗ ಇದು ರ್ಯಾಶ್ ಇರುತ್ತೆ. ಆಮೇಲೆ ನೇಚರ್ ಅಷ್ಟೇ. ಇವಾಗ ಸರ್ ಗುಡುಗು ಮಿಂಚು ಎಲ್ಲ ಆಡ್ ಮಾಡಿದಾರೆ. ನಮ್ದು ಸಾಫ್ಟ್ ಲವ್ ಇದ್ದಾಗ ಸೌಂಡಿಂಗ್ ಹೆವಿ ಇರುತ್ತೆ. ಅಲ್ಲಿ ರ್ಯಾಶ್ನೆಸ್ ಏನೋ ನಡೀತಾ ಇತ್ತು ಅಂದಾಗ ಕೂಲ್ ಆಗಿ ಲೈಟ್ ಆಗಿರುತ್ತೆ. ಅಂದ್ರೆ ಜನಕ್ಕೆ ಕಾಂಟ್ರಾಸ್ಟ್ ಬರಲಿ ಅಂತ ಅದೆಲ್ಲ ನಾವು ಆಲ್ಮೋಸ್ಟ್ ಅವ್ರ ಸಿನಿಮಾಗಳು ನೋಡಿನೇ ಸ್ವಲ್ಪ ಇದಾಗಿ ಸರ್. ಆಮೇಲೆ ಶಿವಮಣಿ ಸರ್ ಅವರು ಇದನ್ನ ಮಾಡಿರೋ ರೀತಿ ಸರ್, ಅದು ದೊರೆ ಆಗ್ಲಿ, ಆಮೇಲೆ ಇದು ಸ್ವಾತಿ ಫೇವ್ರೇಟ್ ಸಿನಿಮಾ, ಅದು ಲವ್ ಸಿನಿಮಾನ ಅಷ್ಟು ಭಯಂಕರವಾಗಿ ಅಷ್ಟು ಡೇಂಜರಸ್ ಆಗಿ ತಗೊಂಡು ಹೋಗ್ಬೋದಾ ಅಂತ ಅವ್ರು ನೋಡಿ. ಇದು ನಮ್ದು ಲವ್ ಸಿನಿಮಾನೇ ಆದ್ರೂ ಟ್ರೀಟ್ಮೆಂಟ್ ಬಂದು ಆಕ್ಷನ್ ಎಪಿಸೋಡ್ ತರನೇ ಇರುತ್ತೆ ಸರ್. ಕರೆಕ್ಟ್. ನೇಚರ್ ಆಡ್ ಮಾಡಕ್ ಕಾರಣ ಮಣಿರತ್ನಂ ಸರ್. ಅವರು ಇವಾಗ ಬೇರೆ ಸಿನಿಮಾಗಳು ಅವರು ಒಂದ್ ಸಿನಿಮಾ ತಗೊಂಡ್ರೆ ಅದನ್ನ ಎಲ್ಲಿ ಶೂಟ್ ಮಾಡ್ಬೇಕು ಅಂತ ಫಸ್ಟ್ ಅವ್ರ ಪ್ಲಾನ್ ನಡೀತಾ ಇತ್ತಲ್ಲ ಸರ್. ಅಂದ್ರೆ ನಾವು ನೋಡಿದಾಗ ಅನ್ಸಿದ್ ನಮ್ಗೆ ನೇಚರ್ ಕೂಡ ಒಂದು ಪಾತ್ರ. ನೇಚರ್ 100% ಪಾತ್ರ ಸರ್. ಇದ್ರ ನೇಚರ್ ಮಾತಾಡುತ್ತೆ. ಇಲ್ಲಿ ಏನೊಂದು ಪ್ರಾಬ್ಲಮ್ಸ್ ನೇಚರ್ ಫಸ್ಟ್ ತೋರಿಸುತ್ತೆ, ಇಲ್ಲೊಂದು ಬ್ಯೂಟಿಫುಲ್ ಫಸ್ಟ್ ನೇಚರ್ ತೋರಿಸುತ್ತೆ. ಈಗ 28ನೇ ತಾರೀಕು ಆಕ್ಚುಲಿ ಸಾಕಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲೂ ಸುಮಾರು ಸಿನಿಮಾ ರಿಲೀಸ್ ಆಗ್ತಿದೆ. ಬೇರೆ ಲ್ಯಾಂಗ್ವೇಜ್ ಎಲ್ಲ ಸೇರಿದ್ರೆ ಸಾಕಷ್ಟು ಆಗುತ್ತೆ, ಒಂದು 10+ ಏನೋ ಆಗುತ್ತೆ. ಸೊ ಈ ಸಿನಿಮಾನ ಯಾಕೆ ಜನಗಳು ನೋಡ್ಲೇಬೇಕು ಅಂತ?
ಅದೇ ಪ್ರಶ್ನೆ ನಿಮಗೆ actually. ಇದನ್ನ ನೋಡಿ ಯಾಕೆ ಈ ಸಿನಿಮಾನ ನೋಡ್ಲೇಬೇಕು ಜನಗಳು ಅಂತ? ಅದೇ ಸರ್, ಅಂದ್ರೆ ನಾವು ಇವಾಗ ಅಂಥದ್ದೇನಿರೋ ಸ್ಪೆಷಾಲಿಟಿ ಇರುತ್ತೆ ಈ ಸಿನಿಮಾದಲ್ಲಿ ಅಂತ? ಅಂದ್ರೆ ಇದೊಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬರ್ತದೆ ಸರ್, 100% ಡೌಟ್ ಇಲ್ಲ. ಸಿನಿಮಾ ಒಳಗಡೆ ಬಂದ್ರು ಅಂದ್ರೆ ಸೌಂಡ್ ಅಲ್ಲಿ ಆಗ್ಲಿ, ಆಮೇಲೆ ವಿಜುವಲ್ಸ್ ವೈಸ್ ಅಲ್ಲಿ ಆಗ್ಲಿ, ಆಮೇಲೆ ಫೀಲಿಂಗ್ಸ್ ಗಳಲ್ಲಾಗ್ಲಿ, ಓಕೆ ಅಂದ್ರೆ ಇಲ್ಲಿ ಆರ್ಟಿಸ್ಟ್ ಏನ್ ಮಾಡ್ತಾರೆ ಏನಾಗಿದೆ ಅಂದ್ರೆ ಅದನ್ನ ನಾವು ಅಂದ್ರೆ ಇದನ್ನ ಮಾಡಿ ಸಿನಿಮಾ ಅನ್ನೋದಕ್ಕಿಂತ ಆ ತರ ಆಗೋಯ್ತು ಸರ್. ಇದು ಆರ್ಟಿಸ್ಟ್ ಎಲ್ಲ ಜನರಲ್ ಮನಸ್ಸಲ್ಲಿ ಆಡ್ಬಿಟ್ ಜೊತೆ ಆಟ ಆಡ್ತಾರೆ, ಓಕೆ ಆ ರೇಂಜ್ ಒಳಗಡೆ ಹೋಗುತ್ತೆ ಅದು. ನಡೆಯೋ ಸಿಚುವೇಶನ್ಸ್ ಆಗ್ಲಿ, ಸ್ಟಾರ್ಟಿಂಗ್ ಅಂತ ಮನುಷ್ಯತ್ವವನ್ನೇ ಸಿನಿಮಾ ಅಂತ ಯಾಕೆ ಅದನ್ನ ಸ್ವಲ್ಪ ಆಡ್ ಮಾಡಿದೀವಿ ಅಂತಂದ್ರೆ ಅದಾದ ಸಿನಿಮಾ ನೋಡಿದ ಆದ್ಮೇಲೆ ಬರ್ತಿದ್ದು ಇದು ಸರ್. ಅಂದ್ರೆ ಆತರ ಕುತ್ಕೊಂಡಿದೆ ಸಿನಿಮಾ. ಓಕೆ ಅದು ಒಳಗಡೆ ಹೋಗ್ತಾ ಹೋಗ್ತಾ ಅದು ಮನುಷ್ಯರ ಜೊತೆ ಆಟ ಆಡಕ್ ಶುರು ಮಾಡುತ್ತೆ ಸಿನಿಮಾ. ಅದರಿಂದ ಆ ಫೀಲ್ ಎಂಜಾಯ್ ಮಾಡ್ಬೇಕು ಅಂದಾಗ ಆಡಿಯನ್ಸ್ ಒಳಗಡೆ ಬಂದಾಗ ಅಲ್ಲಿ ಪೇನಿ ಆದ್ರೂ ಅದ್ರ ಒಂದು ಎಂಜಾಯ್ಮೆಂಟ್ ಇರುತ್ತೆ ಸರ್. ಅವ್ರು ಬೆಡ್ ರೇಷನ್ಸ್ ತುಂಬಾ ಚಾನ್ಸ್ ಇದೆ ಸೌಂಡ್ ಅಲ್ಲೇ ಪ್ರತಿಯೊಂದು ಇದ್ರಲ್ಲ. ಸರ್, ನಿರ್ದೇಶಕರು ಹೇಳಿದ್ರು ಆ್ಯಕ್ಚುಲಿ ಅಂದರೆ ನೇಚರ್ ಕೂಡ ಪಾತ್ರ ವಹಿಸುತ್ತೆ ಈ ಸಿನಿಮಾದಲ್ಲಿ, ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಸೊ ಲೈಟಿಂಗ್ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಚಾಲೆಂಜಸ್ ಇರುತ್ತೆ ನಿಮಗೆ. ರೈನ್ ಎಫೆಕ್ಟ್ ಕೆಲವೊಂದಷ್ಟು ಸೀನ್ಸ್ ಅಂದರೆ ಆ ಸಾಂಗಲ್ಲಿ ಅದೆಲ್ಲ ಮಾಡಿದ್ರು. ಯಾವ ತುಂಬ ನಿಮಗೆ ಅಂದರೆ ರಿಯಲಿಸ್ಟಿಕ್ಕಾಗಿ ತೋರಿಸ್ಬೇಕೀಗ ರೈನ್ ಎಫೆಕ್ಟ್ ಆದರೂ ಕೂಡ ಯಾವುದೆಲ್ಲ ಹಿಂಗೆಲ್ಲ ಚಾಲೆಂಜಸ್ ಇತ್ತು ಅಂತ ಶೂಟಿಂಗ್ ಟೈಮಲ್ಲಿ? ಸರ್ ಭಾಳ ಚಾಲೆಂಜಿಂಗ್. ಯಾಕಂದರೆ ರೈನ್ ಎಫೆಕ್ಟ್ ಅಂದರೆ ಸನ್ಲೈಟ್ ಇರ್ಬೋದು ಮೊದಲನೇದಾಗಿ. ನಾವು ಎಲ್ಲೇ ಹೋದ್ರೂ ಸನ್ಲೈಟ್ ಇರೋದು, ಅದೊಂದು ಭಾಳ ಕಷ್ಟ ಆಗೋದು. ಮೇಲ್ಗಡೆ ಪ್ಯಾರಾಚೂಟ್ ಕಟ್ಕೊಂಡು ಅದ್ರ ಕೆಳಗಡೆ ರೈನ್ ಬಿಟ್ಕೊಂಡು ಈ ತರ ಎಲ್ಲ ರೈನ್ ಎಫೆಕ್ಟ್ ಮಾಡ್ಕೊಂಡಿದೀವಿ. ಆಮೇಲೆ ಲಿಮಿಟೆಡ್ ಲೈಟ್ಸ್ ಇತ್ತು, ಅದರಲ್ಲಿ ಎಷ್ಟು ಬೇಕೋ ಅಷ್ಟರಲ್ಲಿ ಮಾಡ್ಕೊಂಡು ಬಹಳ ಚೆನ್ನಾಗಿ ಆಯ್ತು ಸರ್. ಓಕೆ, ಹೀರೋ ಹೀರೋಯಿನ್ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳೋದಾದ್ರೆ, ಹೀರೋ ಆಕ್ಚುಲಿ ಥಿಯೇಟರ್ ಆರ್ಟಿಸ್ಟ್, ಅವ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಅಲ್ಲ ಖಂಡಿತ ಸರ್. ಅಂದ್ರೆ ನಾವು ಅವ್ರನ್ನ ಚಾಯ್ಸ್ ಮಾಡ್ಕೊಂಡಿದ್ದೆ, ಅವ್ರ ಅಣ್ಣವ್ರು ಫಸ್ಟ್ ನಮ್ಗೆ ಪರಿಚಯ ಇದ್ರು ಸರ್. ಅವ್ರ ತಂದೆಯವರು ಲೆಜೆಂಡ್ ಅವರು, ಆದ್ರೆ ಅವ್ರ ಇನ್ಸ್ಪಿರೇಷನ್ ನಮ್ಗೆ ಆಗಿಲ್ಲ. ಅದು ಅವ್ರ ಅಣ್ಣವ್ರ ಪರಿಚಯ. ಅವ್ರ ಅಣ್ಣವರು ಇವಾಗ ಅರುಣ್ ಸರ್ ಚೆನ್ನೈಲಿದ್ದಾಗ ಯಾರೋ ಒಬ್ರು ಶಾರ್ಟ್ ಮೂವಿಯಿಂದ ಡಿಸ್ಕಸ್ ಮಾಡಕ್ಕೆ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರು. ಅಂದ್ರೆ ನಾವು ಏನ್ ಅನ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ ಪಾಪ, ಅವ್ರು ನಾವು ಅಷ್ಟು ದೊಡ್ಡವರಲ್ಲ. ಅವ್ರು ಮಾಡೋ ಟೈಮಲ್ಲಿ ಆ ಸ್ಕ್ರಿಪ್ಟ್ ಬಂದು ಹೆಂಗಿತ್ತಂದ್ರೆ ಸರ್, ಒಬ್ಬ ಆರ್ಟಿಸ್ಟ್ ಅವ್ರ ಒಳಗಡೆ ಹೆವಿ ಅಗ್ರೆಸಿವ್ ಇರೋರು ಮಾತ್ರ ಅಂತ ಚಾಯ್ಸ್ ಮಾಡ್ಕೊಳಕ್ಕಾಗುತ್ತೆ. ಅಂದ್ರೆ ಚಾಲೆಂಜ್ ಯಾಕಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪ್ರೆಷನ್ ವೇರಿಯೇಷನ್ ಆದ್ರೂ ಇದು ಕಾಮಿಡಿ ಆಗ್ಬಿಡುತ್ತೆ ಸ್ಕ್ರಿಪ್ಟ್. ಅದು ಅಂತದನ್ನ ಇವ್ರು ಚಾಯ್ಸ್ ಮಾಡ್ಕೊಂಡವ್ರು ಅಂದ್ರೆ ಈ ಹುಡುಗನ ಶೋಲಿ ಏನೋ ಇದೆ ಒಳಗಡೆ ಅಂತ ಅದು ಹೋದ್ಮೇಲೆ ಆ ಮೈಂಡಲ್ಲಿ ಇತ್ತು ನಮ್ಗೆ. ಅದು ಆಮೇಲೆ ಸ್ವಲ್ಪ ದಿನ ಡಿಸ್ಕಸ್ ಮಾಡ್ತಾ ಇನ್ನೊಂದು ಎಲ್ಲ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂತ ಇದ್ವಿ. ಆ ಟೈಮಲ್ಲಿ ಅರುಣ್ ಸರ್ ಫೋನ್ ಮಾಡಿದ್ವಿ, ಅವ್ರು ಚೆನ್ನೈಯಲ್ಲಿದ್ರು. ಇನ್ನು ನೀವು ಬರ್ಬೇಕು ಅಂತ, ಏನಕ್ಕೆ ಅಂದ್ರೆ ಈ ತರ ನಮ್ಮ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ಬೇಕು ನೀವು ಅಂತ. ಪಾಪ ಇಲ್ಲರೂ ಸ್ಟೋರಿ ಕೂಡ ಕೇಳಿದಿರ ಪಾಪ ಮಾಡೋದು ಸರ್ ಅವರು. ಅಂದ್ರೆ ನಮ್ಗೆ ಅವ್ರನ್ನ ಕರ್ಕೊಂಡ ಕಾರಣ ಅವತ್ತು ಕರ್ಕೊಂಡ್ ಬಂದಿದ್ದು ಆ ಸ್ಕ್ರಿಪ್ಟ್ ಸರ್. ಓಕೆ, ಆ ಸ್ಕ್ರಿಪ್ಟ್ ಇದ್ದಿದ್ದು ಡೆಪ್ತ್ ಇವರು ಚಾಯ್ಸ್ ಮಾಡ್ಕೊಂಡವ್ರಂದ್ರೆ ಇವ್ರೊಳಗಡೆ ಏನಿರುತ್ತೆ ಅಂತ ಅದು ಮೀರಿ ನಮ್ ಇದ್ರೊಳಗಡೆ ಹೆವಿ ಮಾಡ್ಬಿಟ್ರು ಸರ್. ಸರ್, ಹಾಲೇಶ್ ಅವ್ರದ್ದು ಇದು ಮೊದಲನೇ ಸಿನಿಮಾನ ಅಥವಾ ಹೇಗೆ? ಇಲ್ಲ ಸರ್, ನನಗೆ ಆಕ್ಚುಲಿ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನನಗೊಂದು ಚಾನ್ಸ್ ಕೊಟ್ಟಿದ್ದೆ ನಂದು. ಬಟ್ ಇವಾಗ ಆಗಿದ್ದದು ಸಿನಿಮಾ. ನೀನು ಅಸಿಸ್ಟೆಂಟ್ ಆಗಿದ್ದಾಗ ಬಿರುಗಾಳಿ ಅಂತ ಒಂದು ಸಿನಿಮಾ ಬರ್ತಾ ಇತ್ತು, ಅವಾಗ ನಾನು ಅಸಿಸ್ಟೆಂಟ್ ಆಗಿದ್ದೆ ಆ ಸಿನಿಮಾದ್ದು. ಅಲ್ಲಿ ಅಸಿಸ್ಟೆಂಟ್ ಆಗಿದ್ದೆ. ಅಸಿಸ್ಟೆಂಟ್ ಆಗಿದ್ದಾಗ ಇವರು ಫೈಟರ್ ಆಗಿದ್ರು, ಅಲ್ಲಿ ಸ್ವಲ್ಪ ನೋಡ್ತಾ ಇದ್ರು. ನೋಡ್ಬಿಟ್ಟು ನನ್ನ ಇಲ್ಲ ನಿಮ್ ವರ್ಕ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ಆಗಿ ಮಾಡಿ ಹಂಗೆ ಹಿಂಗೆ ಅಂದ್ಬಿಟ್ಟು ಆಫರ್ ಕೊಟ್ರು. ಬಟ್ ಅದೇನೋ ಅಂತಾರ ಪ್ರೊಡ್ಯೂಸರ್ ಸಿಗಕ್ಕೆ ಆಗುತ್ತೆ. ಅದ ಈಗ 12 ಸಿನಿಮಾ ಆಯ್ತು ಸರ್. 12 ಸಿನಿಮಾ ಆಯ್ತು. ಈಗ ಲಾಸ್ಟ್ ಎಲ್ಲ ಕುನ್ನಿ, ಕೋಮಲ್ ಸರ್ ಒಂದ್ 2-3 ಸಿನಿಮಾ ಮಾಡಿದೀನಿ. ಆಮೇಲೆ ಅಂಬರೀಶ್ ಸರ್ ಅಂತ ಇದಾರೆ, ಅವರು ಒಂದು 3 ಸಿನಿಮಾ ಮಾಡಿದೀನಿ. ಒಂದು ಟೋಟಲ್ ಒಂದು 12 ಸಿನಿಮಾ ಆಗಿದೆ. ಇದು 13ನೇ ಸಿನಿಮಾ. ಬಟ್ ಇದು ನನಗೆ ಏನೋ ಒಂಥರ ಬೇರೆ ಲೆವೆಲಿಗೆ ಮಾಡಿದೀನಿ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಸರ್ ಹೇಳಿದಾಗ ನಾವು ಇವಾಗ ನಾವು ಒಂದು ಟೀಮ್ ಆಗ್ಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ವಿ ಸರ್. ಆಲ್ಮೋಸ್ಟ್ ಎಲ್ಲ 15 ವರ್ಷದಿಂದ ಎಲ್ಲ ಫ್ರೆಂಡ್ಸ್. ಅಂದ್ರೆ ಈ ಸಿನಿಮಾಗೋಸ್ಕರ ಫ್ರೆಂಡ್ಸ್ ಆದ್ವಿ ಆ ಟೈಮಲ್ಲಿ ನಾವು. ಅದು ಉಪ್ಪಿ ಸರೇ ಕಾರಣ. ಅಂದ್ರೆ ಉಪ್ಪಿ ಸರ್ ಆ ಟೈಮಲ್ಲಿ ಆ ಜನರಲ್ಲಿ ಬಂದ್ರಲ್ಲ ಸರ್. ಈ ನಮ್ ಎಲ್ಲ ನಾನೇ ಅಂತಲ್ಲ, ಎಲ್ಲ ಬಂದವರೆಲ್ಲ ಆಲ್ಮೋಸ್ಟ್ ಉಪ್ಪಿ ಸರ್ ಇದು ಇನ್ಫ್ಲೂಯೆನ್ಸ್ ಇಂದಾನೆ ಬಂದಿದ್ದ. ಆ ಟೈಮಲ್ಲಿ ಬಂದಿದ್ದವರೆಲ್ಲ ಈ ತೆಲುಗಲ್ಲಿ ರಾಮ್ ಗೋಪಾಲ್ ನಂಬ್ಕೊಂಡು ಹೆಂಗ್ ಬಂದ್ರು, ಉಪ್ಪಿ ಸರ್ ನಂಬ್ಕೊಂಡು ನಾವೆಲ್ಲ ಬಂದಿದ್ವಿ. ಅಂದ್ರೆ ಅವ್ರನ್ನ ಇನ್ಸ್ಪೈರ್ ಆಗಿ ಅವ್ರನ್ನ ಮಾತಾಡ್ತಾ ಇದ್ದಾರೆ ಕೆಲವು ಇಂಟರ್ವ್ಯೂಗಳೆಲ್ಲ. ಅಂದ್ರೆ ಫಸ್ಟ್ ಯುದ್ಧಕ್ಕೆ ಹೋಗ್ಬೇಕು ಅಂದಾಗ ಒಂದು ಸ್ಟ್ರಾಂಗ್ ಸೈನ್ಯ ಬೇಕು. ಸೈನ್ಯ ಹೆಂಗಿರ್ಬೇಕಂದ್ರೆ ಅವರು ಪರ್ಸನಲ್ ಅಲ್ಲೇನೋ ಸಿಗುತ್ತೆ ಅನ್ನೋದಕ್ಕೆ ಫೈಟ್ ಮಾಡಬಾರ್ದು. ಅವ್ರ ದೇಶ ನಂದೇ ಅಂತ ಇವಾಗ ರಾಜ ಒಬ್ಬನೇ ಇದ್ರು ಎಲ್ಲ ರಾಜರನ್ನ ಮೈಂಡ್ ಸೆಟ್ ಅಲ್ಲಿ ಯುದ್ಧ ಮಾಡ್ಬೇಕು ಅಂತ ಇರ್ಬೇಕು ಅಂತ ಹಂಗಿದ್ದಾಗ ಒಬ್ಬರ ಜೊತೆ ನಾವು ಒಂದು 10-15 ಜನ ಜರ್ನಿ ಮಾಡಿದಾಗ ಅಲ್ಲಿ ಈಗೋಸ್ ಇನ್ನೊಂದೆಲ್ಲ ಕ್ಲಾಶ್ ಎಲ್ಲ ಕ್ಲಿಯರ್ ಆಗಿ ಎಲ್ಲರೂ ಒಂದಾಗ್ಬಿಟ್ಟಿರ್ತೀವಿ. ಅಂದ್ರೆ ಒಂದಿಷ್ಟು ಜರ್ನಿ ಮಾಡಿದಾಗ ಅಂತ ಆ ಟೈಮಲ್ಲಿ ಆ ಮೈಂಡ್ ಸೆಟ್ ಅಲ್ಲಿ ನಾವೆಲ್ಲ ಒಂದಾದ್ವಿ ಸರ್. ಸರ್ ಆಗ್ಲಿ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅವಾಗ ಕಾಲೇಜಿಗೆ ಓದಕ್ ಬಂದಿದ್ರು. ಇನ್ನ ಅವಾಗೊಂದು 15 ವರ್ಷ 20 ವರ್ಷ ಅಂತಂದೆ ಅವರು. ಆಮೇಲೆ ಇದು ಇವಾಗ ಎಡಿಟರ್ ಸರ್. ಆಮೇಲೆ ಎಲ್ಲರೂ ಅವಾಗಿನ ಟೀಮ್ ಆಗಿ ಅವಾಗಿಂದ ಮಾಡೋಣ ಅನ್ಕೊಂಡು ಬಂದು ಇವಾಗ ಒಂದು ಕಾಲ ಕುತ್ಕೊಂಡಾಗ ಎಲ್ಲರೂ ಸೇಮ್ ಅವಾಗೇನಿದ್ವಿ ಅದೇ ಮೈಂಡ್ ಸೆಟ್ ಅಲ್ಲಿ ಇಲ್ಲಿವರೆಗೂ ಸಿನಿಮಾ ಮಾಡ್ಕೊಂಡಿದ್ವಿ ಸರ್. ನಾವು ಸಕ್ಸಸ್ ಅಂತ ನಮ್ಗೆ ಯಾಕೆ ಅನಿಸ್ತಾ ಇದೆ ಅಂದ್ರೆ ನಾವೆಲ್ಲರೂ ಆವತ್ತೇನ್ ಮೈಂಡ್ ಸೆಟ್ ಅಲ್ಲಿ ಇದ್ವಿ ಇವತ್ತು ಅದೇ ಇರೋದ್ರಿಂದ ಇಲ್ಲ ನಾವ್ ಇನ್ನ ಇದ್ರಲ್ಲೇ ಇದ್ದೀವಿ, ಒಂದ್ ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ನಡೀತೀವಿ ಸರ್.
ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಸಾಕಷ್ಟು ವಿಷಯಗಳನ್ನ ನೀವು ಆಕ್ಚುಲಿ ಹಂಚ್ಕೊಂಡ್ರಿ. ಸೊ ವಿಜುವಲ್ಸ್ ವೈಸ್, ನರೇಷನ್ ವೈಸ್ ಅಥವಾ ಟ್ರೈಲರ್ ಕಟ್ ಆಗಿರಬಹುದು, ಪ್ರೊಡಕ್ಷನ್ ವ್ಯಾಲ್ಯೂಸ್, ಮೇಕಿಂಗ್ ಎಲ್ಲ ತುಂಬಾ ಹೊಸದಾಗಿ ಅನ್ನಿಸ್ತಾ ಇದೆ. ಸೊ ಸಿನಿಮಾ ಕೂಡ ನಿಮಗೆ ಆಕ್ಚುಲಿ ಒಳ್ಳೆ ಯಶಸ್ಸನ್ನ ತಂದ್ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಒಳ್ಳೇದಾಗ್ಲಿ ಇಬ್ಬರಿಗೂ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಿರ್ದೇಶಕರು ಮತ್ತು ಛಾಯಾಗ್ರಾಹಕರ ಮಾತುಗಳು. 1990 ಸಿನಿಮಾ ಇದೆ, ಫೆಬ್ರವರಿ 28ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು.